ಭಾಷಣ ಕೇಳಿ ಕೇಳಿ ಮಲಗಿಬಿಟ್ರೆ ಅಂತ ವಿಚಾರ. ಬಂದವಳೆ ವೇದಿಕೆ ಇರುವಂತ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮವರೇ ಆದಂತ ಶ್ರೀ ಕೆ ಜಾರ್ಜ್ ಅವರೇ, ಈ ಒಂದು ನಿಮ್ಮ ಜಮೀನಿಗೆ ಒಂದು ದೊಡ್ಡ ಸರಳ ರೀತಿಯಲ್ಲಿ ಉಪಾಯ ತಂದುಕೊಟ್ಟಂತ ಕೃಷ್ಣ ಬೈರೇಗೌಡರೇ, ಬೈರತಿ ಸುರೇಶ್ ಅವರೇ, ರಿಜ್ವಾನ್ ಅವರೇ, ಶಾಸಕರಾದಂತ ಪೊನ್ನಣ್ಣವರೇ, ಮಂತರ್ಗೌಡ್ರೆ ಮತ್ತು ನಮ್ಮ ಕುಡು ಸಮಾಜದ ಅಧ್ಯಕ್ಷರಾದಂತ ಮಿತ್ರ, ನಾನು ಜೊತೆ ಕಾಲೇಜಲ್ಲಿ ಓದುವಂತ ಈಗ ಹೇಳ್ಕೊಂಡಿದ್ದಾರೆ, ಜೊತೆ ಓದು ಆ ಹೋರಾಟನೇ ಬೇರೆ, ಈ ಹೋರಾಟನೇ ಬೇರೆ. ನಮ್ಮ ಪರಮೇನವರೇ, ಮುದ್ದಣ್ಣವರೇ, ಎಲ್ಲ ಪದಾಧಿಕಾರಿಗಳೇ, ಬಹಳ ಎಲ್ಲ ಗಣ್ಯರೆಲ್ಲ ಕೆಳಗಡೆ ಕೂತಿದ್ದೀರಿ, ಬಹಳ ಹಿರಿಯರೆಲ್ಲ ಇದ್ದೀರಿ. ಕೊಡೂನ ಎಲ್ಲ ಸಮಾಜದ ಸೋದರರು, ಸೋದರಿಯರು, ವೀರರು ಎಲ್ಲ ಕೂಡ ತಾವೆಲ್ಲ ಯುವಕರು ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಒಂದು ದೊಡ್ಡ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜಕಾರಣದ ನಾಯಕರುಗಳನ್ನ ಗಮನಿಸಿದ್ದೇವೆ. ಅಸೆಂಬ್ಲಿಯಲ್ಲಿ ಇರ್ಬೋದು, ಕೌನ್ಸಿಲ್ ಇರ್ಬೋದು, ಮತ್ತು ಲೀಗಲ್ ಫೆಡರಿಟಿಲಿ ಕೋರ್ಟ್ಗಳಿರ್ಬೋದು, ಶಿಸ್ತಿನಲ್ಲಿರ್ಬೋದು, ನಮ್ಮ ಡಿಫೆನ್ಸ್ ಅಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದದ್ದನ್ನ ಒಂದು ಇತಿಹಾಸ ಉಳಿಸ್ಕೊಂಡಿದೆ. ಸೊ ದೊಡ್ಡ ದೊಡ್ಡ ನಾಯಕರುಗಳನ್ನ ಈ ದೇಶಕ್ಕೆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ತಯಾರು ಮಾಡಿ ಇವತ್ತು ಕೂಡ ಅದನ್ನ ಕಾಪಾಡ್ಕೊಂಡು ಬಂದಿದ್ದೀರಿ. ಪೊನ್ನಣ್ಣವ್ರು ತಮ್ಗೆ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ಯಾವ ಕಾರಣಕ್ಕೂ ನಾವು ಹಾಳು ಮಾಡ್ಕೊಳ್ಬಾರ್ದು ಅಂತೇಳಿ. ಅದು ಕೂಡ ನಮ್ಮೆಲ್ಲರ ಬಯಕೆ. ಇದು ಈ ಒಂದು 7 ಎಕರೆಗೆ ನಾವು 30-40 ಕೋಟಿ ರೂಪಾಯಿ ಹಣನ ಕಡಿಮೆ ಮಾಡಿದ್ದು ದೊಡ್ಡದಲ್ಲ. ತಮ್ಮ ತ್ಯಾಗ, ಪರಿಶ್ರಮ, ಶಿಸ್ತು ಅದಕ್ಕಿಂತ ದೊಡ್ಡದು ಅಂತೇಳಿ ನಮ್ಮ ಸರ್ಕಾರ ನಿಮ್ಮನ್ನ ಗುರುತಿಸಿದೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಂಪುಟ ಅನೇಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದೆ ಇರ್ಬೋದು, ಇವತ್ತಿರ್ಬೋದು, ಹೃದಯ ಶ್ರೀಮಂತಿಕೆಯಿಂದ ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ಸಹಾಯ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಹಿಂದೆ ಪಾಪ ಬಿಜೆಪಿ ಒಂದು ಪದ್ಧತಿನೇ ಬೇರೆ, ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಅವ್ರನ್ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಫಿಕ್ಸ್ ಮಾಡೋದು. ನೀವು ಇರೋದು ಎಷ್ಟು ಲಕ್ಷ ಜನ ಇದ್ದೀರೋ, ಎಲ್ಲಿ ಮಾರ್ಕೆಟ್ ವ್ಯಾಲ್ಯೂ ತರ್ತೀರಿ, ಯಾರತ್ರ ವಸೂಲು ಮಾಡ್ತೀರಿ? ಇದು ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಏನ್ ಕೃಷ್ಣ ಬೈರೇಗೌಡರು ಒಂದು ಪ್ರಪೋಸಲ್ ಏನು ನಮ್ಮ ಮುಂದೆ ಇಟ್ಟರು, ನಾವೆಲ್ಲ ಸೇರಿ ಬರೀ 10%ಗೆ ಅದು ರೆವಿನ್ಯೂ ಲೆಕ್ಕದಲ್ಲೇ ಸೀಮಿತ ಮಾಡಿ ಬರೀ 1 ಕೋಟಿಯಲ್ಲೇ ಮುಗಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಇನ್ನ ನಿಮ್ ಜೊತೆಗೆ ಇನ್ನ ಬೇರೆಯವ್ರಿಗೂ ಸಹಾಯ ಮಾಡಿದ್ವಿ. ನಾನಿಲ್ಲ ಅಂತ ಹೇಳಲಿಕ್ಕೆ ನಾವು ತಯಾರಿಲ್ಲ. ಇದು ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ, ನಮ್ಮ ಪದ್ಧತಿ. ಸಮಾಜಕ್ಕೆ, ತುಳಿತಕ್ಕೆ ಇರೋರಿಗೆ, ಹಿಂದುಳಿದವರಿಗೆ, ಕಡಿಮೆ ಜನಾಂಗದವರಿಗೆ ಎಲ್ಲರೂ ಕೂಡ ಸಮಾಜಕ್ಕೆ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಯಾವಾಗಲೂ ಕೂಡ ನಾವು ಬಂದ್ಕೊಂಡು ಬಂದಿದ್ದೀವಿ. ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಕೂಡ ಕಾರ್ಯಕ್ರಮಗಳನ್ನ ಯಾವಾಗಲೂ ಕೂಡ ಅಧಿಕಾರದಲ್ಲಿದ್ದಾಗ ಮಾಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಬಹಳ ನೊಂದಿ ನಮ್ಮ ಪೊನ್ನಣ್ಣವರು ಮಾತು ಹೇಳಿದ್ರು, ನೀವು ನಮ್ಮ ಜೊತೆ ನಿಂತ್ಕೊಳ್ಬೇಕು ಅಂತ. ಅರ್ಥ ಏನಂತಂದ್ರೆ, ಇನ್ನೇನಾದ್ರು ಇತಿಹಾಸಕ್ಕೆ ನಿಂತ್ಕೊಳ್ಳಿ. ನಿಮ್ಮಲ್ಲಿ ನಾಯಕತ್ವ ಕೊಟ್ಟಕ್ಕಿರ್ಬೋದು, ಕೊಡೋದ್ರಿಂದ ಬಂದಂತ ವೀರ ಯೋಧರಿಗೆ ಅನೇಕರಿಗೆ ಭೂಮಿ ಕೊಟ್ಟದಂತ ಇತಿಹಾಸ ಇರ್ಬೋದು, ಇವೆಲ್ಲ ಕೂಡ ಎಲ್ಲಾ ಸಂದರ್ಭದಲ್ಲೂ ಕೊಟ್ಟಿದ್ದೇವೆ. ರಾಜ್ಯಸಭಾ ಮೆಂಬರ್ ಮಾಡಿದ್ದು ಕೃಷ್ಣ ಸಾಹೇಬ್ ಇದ್ದಂತ ಸಂದರ್ಭದಲ್ಲಿ 3 ಜನನ ಮಂತ್ರಿ ಮಾಡಿದ್ದು, 3 ಜನಕ್ಕೆ MLC ಮಾಡಿದ್ದು, ಲೋಕಲ್ ಬಾಡೀಸ್ ಅಲ್ಲದಲ್ಲದೆ ಎಲ್ಲಾ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಗುರುಸಿ ರಾಜಕೀಯದ ನಿಮ್ಮ ಧ್ವನಿಯಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಪ್ರಯತ್ನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನಾನು ಯಾವಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಹಂಗೆ ಕಾಂಗ್ರೆಸ್ ಸರ್ಕಾರ ಸಿಕ್ತಂತ ಅವಕಾಶದಲ್ಲಿ ಕೈ ಹೃದಯ ತುಂಬಿ ನಿಮ್ಗೆ ಸಹಾಯ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಸಂಪುಟ ತೀರ್ಮಾನ ಮಾಡಿ ನಿಮ್ಗೆ ಸಹಾಯ ಮಾಡಿದೆ.
ಹೊನ್ನಣ್ಣವರು ಒಂದು ಮಾತು ನಿಮ್ಗೆ ಅರ್ಥ ಆಯ್ತು ಗೊತ್ತಾಗ್ಲಿಲ್ಲ. ನಾನು ಯಾವ್ದಾದ್ರು ಸ್ಕೂಲ್ಗೆ ಹೋದ್ರೆ ಭಾಷಣ ಮಾಡ್ಬೇಕು ಹೇಳ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಅಂದ್ರೆ ಉಪಕಾರ ಸ್ಮರಣೆ ಇರಬೇಕು ಅನ್ನೋದು ಒಂದು ಆಸೆ. ಒಂದು ಪಕ್ಷದ ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ಕಡೆ ಒಂದು ಸೈಡ್ ಇಡಿ, ಪಕ್ಷದ ಅಧ್ಯಕ್ಷನಾಗಿ ನಾನು ಒಂದು ಮಾತು ಹೇಳ್ತೀನಿ, ನಾವು ನಿಮ್ಮ ಜೊತೆ ಇರ್ತೇವೆ, ನೀವು ನಮ್ಮ ಜೊತೆ ಯಾವಾಗಲೂ ಕೂಡ ನಿಲ್ಸ್ಕೊಂಡು ನಮ್ಮ ಕೈಯನ್ನ ಬಲಪಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇದು ಇಲ್ಲಿಗೆ ಮುಗಿದೋಗಿಲ್ಲ, ನಮ್ದು ಒಂದು ಇತಿಹಾಸ ಉಳ್ಳಂತ ಒಂದು ಪಕ್ಷದ ಸರ್ಕಾರ. ಸೊ ಯಾವಾಗಲೂ ಕೂಡ ನಿಮ್ಮನ್ನ ನಮ್ಮ ಹಿರಿಯ ನಾಯಕರುಗಳೆಲ್ಲ ಕೂರಿಸ್ಕೊಂಡು ಬಂದಿದ್ದಾರೆ, ನಾವು ಅದೇ ದಾರಿಯಲ್ಲಿ ನಿಮ್ಮ ಜೊತೆ ತೆಗೆದುಕೊಂಡು ಹೋಗ್ತೇವೆ. ಸೊ ಹಂಗೆ ಇವತ್ತು ಮಂತರು ನಮ್ಮ ಶಾಸಕರಿದ್ದಾರೆ, ಹೊನ್ನೋರು ಶಾಸಕರಿದ್ದಾರೆ. ಮಂತರು ನಿಮ್ ಸಮಾಜದಲ್ಲಿ ಅರ್ಧ ಭಾಗ ಅವರು. ಸೊ ಹಂಗೆ ಇಬ್ಬರನ್ನು ಕೂಡ ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಇಬ್ಬರನ್ನ ಇದೇ ರೀತಿ ನೀವು ವಿಧಾನಸೌಧಕ್ಕೆ ಕಳಿಸ್ಕೊಡ್ಬೇಕು. ಮುಂದೆ ಕೂಡ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರ ಕೈಯನ್ನ ಬಲಪಡಿಸ್ಬೇಕು. ಆಗ ನಮ್ಗೆ ಇನ್ನೂ ಹೆಚ್ಚಿಗೆ ಸೇವೆ ಮಾಡಕ್ಕೆ ಅವಕಾಶ ಆಗ್ತದೆ ಅಂತೇಳಿ ನಿಮ್ಮ ಅಧ್ಯಕ್ಷರು 3 ಸತಿ ನೀರು ಕುಡಿದ್ರು, ಇನ್ನ ಬಿಲ್ಡಿಂಗ್ ಕಟ್ಟಲಿಲ್ಲ, ಹಂಗೆ ನೀರು ಕುಡಿಯಕ್ಕೆ ಶುರು ಮಾಡ್ಬೇಕು. ಒಳ್ಳೆ ಬಿಲ್ಡಿಂಗು ಅವ್ರ ಅಧ್ಯಕ್ಷರ ಅವಧಿಯಲ್ಲಿ ನೀವೆಲ್ಲ ಸೀನಿಯರ್ಸ್ ಎಲ್ಲ ಇದ್ದೀರಿ, ಒಳ್ಳೆ ಪ್ಲಾನ್ ಮಾಡಿ ಕೊಡಗು ಸ್ಟೈಲ್ ಅಲ್ಲೇ ಬಿಲ್ಡಿಂಗ್ ನ ಫಸ್ಟ್ ಕ್ಲಾಸ್ ಬಂದು ಆಗ ನೀರು ಕೊಟ್ಟು ನಮ್ಮ ಫಂಕ್ಷನ್ಗೆ ಆಮೇಲೆ ಕರಿಬೇಕು ಅಂತ ಹೇಳಿ ಅಧ್ಯಕ್ಷರಿಗೆ ಹಾಕಬೇಕು. ಮರ್ತೋಗ್ಬಿಡ್ತಾರೆ, ಈಗ ಎಲ್ಲರೂ ನೆನ್ಸ್ಕೊತಾ ಇದೀವಲ್ಲ ನಾವೆಲ್ಲ, ಹಂಗೆ ಮರ್ತೋಗ್ಬಿಡ್ತಾರೆ. ಈಗ ಹೇಳಿದ್ರು ಮೆಟ್ರೋ ಇಂದ ಒಂದು ತಿಮ್ಮ ಇವ್ರ ಹೆಸರಲ್ಲಿ ನಮ್ಮ ಕರಿಯಪ್ಪನವ್ರ ಹೆಸರಿಡಬೇಕು ಅಂತ. ನಾನು ಮುಖ್ಯಮಂತ್ರಿಗಳು ಮಾತಾಡ್ಬಿಟ್ಟು ನಮ್ಮ ಆಫೀಸರ್ಸ್ ನ ಕರೆಸಿ ಓಪನ್ ಮೈಂಡ್ ಆಗಿದ್ದೀವಿ, ಕರಿಯಪ್ಪನವ್ರ ಹೆಸರಿಡೋದು ನಮ್ದೊಂದು ಭಾಗ್ಯ. ಇದು ನಮ್ಗೆ ಅವಕಾಶ ನೋಡ್ಬಿಟ್ಟು ಎಲ್ಲಿ ಮಾಡಕ್ ಆಗ್ತದೋ ಖಂಡಿತ ಕರಿಯಪ್ಪನವ್ರ ಹೆಸರನ್ನ ಉಳಿಸುವಂತ ಕೆಲಸ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ DK ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು CM ಇಬ್ಬರು ಸೇರಿ ಮಾತಾಡ್ಬಿಟ್ಟು ಎಲ್ಲಿರ್ಬೇಕು ಹೇಗಿರ್ಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ನಮಸ್ಕಾರ.